Good morning, friends. Welcome to the next video, and this video is on fifth unit, that is cyber law. In this unit, we will discuss the meaning and types of crimes and punishment. Enough, right? So this is the first session of the fifth unit, and in total, it is a 38th session of modern business law. So we'll discuss the cyber law later on. Before that, we'll discuss about the Information Technology Act 2000. You may have questions. ಸೈಬರ್ ಲಾ ಬಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ತೊಗೊಂಡ್ರು ಸರ್ ಅಂತ ಕೇಳ್ಬೋದು. ಬಿಕಾಸ್ ದ ಸೈಬರ್ ಲಾ ಈಸ್ ನಾಟ್ ಅನ್ ಆ್ಯಕ್ಟ್, ಇಟ್ ಈಸ್ ಅ ಲಾ ಆ್ಯಂಡ್ ಇಟ್ ಈಸ್ ದ ಪಾರ್ಟ್ ಆಫ್ ದಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000. ಸೈಬರ್ ಲಾ ಅನ್ನೋದು ತಮ್ಮದೇ ಆದಂಥ ಸಪ್ರೇಟ್ ಆದಂಥ ಒಂದು ಕಾಯ್ದೆ ಅಲ್ಲ. ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಏನಿಲ್ಲ, ಅದರದ್ದು ಒಂದು ಪಾರ್ಟ್ ಅಂತೇಳಿ ನಾವು ಹೇಳ್ಬೋದು. ಇಸ್ ಇಟ್ ರೈಟ್? ಸೊ ಅದಕ್ಕಾಗಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಬಿಫೋರ್ ಗೋಯಿಂಗ್ ಟು ಸೈಬರ್ ಲಾ. ಕ್ಲಿಯರ್? ನಿಮ್ಮ ಸಿಲೆಬಸ್ಗೆ ಇರೋದು ಮೀನಿಂಗು ಪ್ಲಸ್ ಟೈಪ್ಸ್ ಆಫ್ ಕ್ರೈಮ್ಸು ದೆನ್ ಪನಿಷ್ಮೆಂಟ್ಸ್ ಇರ್ತದೆ. ಸೊ ಅಲ್ಲಿ 15 ಮಾರ್ಕ್ಸ್ ಕ್ವಶನ್ ಪಕ್ಕ ಕಂಪಲ್ಸರಿ ಒಂದು ಬರುತ್ತೆ. ದ ಟೈಪ್ಸ್ ಆಫ್ ಕ್ರೈಮ್ಸ್ ಮೇಲೆ ಬರುತ್ತೆ, ರೈಟ್? ಬಟ್ ಆ ಟೈಪ್ಸ್ ಆಫ್ ಕ್ರೈಮ್ಸನ್ನು ಪನಿಷ್ ಮಾಡೋದು ಯಾವುದಪ್ಪ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ಪನಿಷ್ಮೆಂಟ್ ಇದೆ. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಬಿಫೋರ್ ಕಮಿಂಗ್ ಟು ದಿ ಸೈಬರ್ ಲಾ. ಕ್ಲಿಯರ್? So the Parliament of India has passed the Information Technology Act in 2000, and the cyber laws are the part of the Information Technology Act 2000. The Information Technology Act provides the legal infrastructure for e-commerce in India by according legal sanctity to all electronic records and other activities carried out by the electronic means. So Information Technology Act ಅನ್ನೋದು ಇಲೆಕ್ಟ್ರಾನಿಕ್ ಮೀನ್ಸಿಂದ ಮಾಡ್ತಕ್ಕಂಥ ಎಲ್ಲ ಟ್ರಾನ್ಸಾಕ್ಷನ್ಗೆ ಅಪ್ಲೈ ಆಗ್ತದೆ. ಅದು ಇ ಕಾಮರ್ಸ್ ಆಗಿರ್ಬೋದು, ಆನ್ಲೈನ್ ಕಾಮರ್ಸ್ ಆಗಿರ್ಬೋದು, ಆನ್ಲೈನ್ ಟ್ರೇಡ್ ಆ್ಯಂಡ್ ಬಿಸ್ನೆಸ್ ಆಗಿರ್ಬೋದು. ಇವಕ್ಕೆಲ್ಲ ಯಾವ್ದು ಅಪ್ಲೈ ಆಗುತ್ತಪ್ಪ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಪ್ಲೈ ಆಗ್ತದೆ. ಸೊ ವಾಟ್ ಎವರ್ ಯು ಡೂಯಿಂಗ್ ದ ಟ್ರಾನ್ಸಾಕ್ಷನ್ಸ್ ಥ್ರೂ ದಿ ಆನ್ಲೈನ್, ಥ್ರೂ ದಿ electronic means, you have to abide the provisions of Information Technology Act 2000. Clear? That's why it is very important and essential to understand the Information Technology Act before going to the cyber law. Clear? Now we will discuss the brief history of Information Technology Act 2000. ಇದರ ಬಗ್ಗೆ ಒಂದು ಚೂರು ನಾವು ಯಾವ ರೀತಿ ಇದು ಇನ್ಯಾಕ್ಟ್ ಆಯಿತು ಮತ್ತು ಯಾವಾಗ ಆಯಿತು ಅನ್ನೋದನ್ನು ನಾವು ನೋಡೋಣ, ರೈಟ್? ಅದರಾದ ನಂತರ ನಾವು ಮೀನಿಂಗ್ ಆಫ್ ಸೈಬರ್ ಲಾ ಆ್ಯಂಡ್ ಸಮಥಿಂಗ್ ವಿ ವಿಲ್ ಡಿಸ್ಕಸ್. The Department of Electronics drafted a bill in July 1999. ಸೊ ಮೊದಲೊಂದು ಏನಿತ್ತಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂತ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ಅದು ಒಂದು ಬಿಲ್ಲನ್ನು ಡ್ರಾಫ್ಟ್ ಮಾಡ್ತದೆ. ಎದಕ್ಕೆ? ಫಾರ್ ದಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ ಒಂದು ಡ್ರಾಫ್ಟ್ ಆದಂಥ ಬಿಲ್. ಅದು ಇನ್ನೂ ಅದು ಪಾಸ್ ಆಗಿಲ್ಲ. ಇಟ್ ಈಸ್ ಅ ಬಿಲ್, but it could be introduced in the parliament only on 16th December 1999, after a gap of almost 1.5 years, when the new Information Technology Ministry was formed. Very important. It means that
prior to this there was no any separate ministry for information technology. ಯಾಕಂತಂದರೆ 1991 ನಾವೇನು ಗ್ಲೋಬಲೈಸೇಷನ್ ಆಗ್ತದೆ, ಪ್ರೈವೇಟೈಸೇಷನ್ ಆಗ್ತದೆ, ಆ ವೇಳೆದೊಳಗೆ ನಮ್ಮದು ಇನ್ನೂ ಟೆಕ್ನಾಲಜಿದೊಳಗೆ ಅಷ್ಟು ಫಾರ್ವರ್ಡ್ ದೇಶ ಇದ್ದಿರಲಿಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿದೊಳಗೆ. ಬಟ್ ಯಾವಾಗ LPG ಇಂಟ್ರೊಡ್ಯೂಸ್ ಆಯಿತು ಆವಾಗ ವಿ ಆರ್ ಬಿಕಮಿಂಗ್ ದ ಗುರು ಟು ದಿ ವರ್ಲ್ಡ್ ಇನ್ ದಿ IT-BT. ಇವತ್ತು ನೀವು ನೋಡ್ಬೋದು ಪ್ರಪಂಚದ ಎಲ್ಲ ದೇಶದೊಳಗೆ ನಮ್ಮ ಬೆಂಗಳೂರಿನ ಯುವಕರು ಈಗ IT-BTದೊಳಗೆ ಮುಂಚೂಣಿಯದಲ್ಲಿದ್ದಾರೆ. ಸೊ ಅದಕ್ಕಾಗಿ 1999 ಒಂದು ಹೊಸ ಮಿನಿಸ್ಟ್ರಿ, ಒಂದು ಪೋರ್ಟ್ಫೋಲಿಯೋ ಇನ್ ದಿ ಸೆಂಟ್ರಲ್ ಗೌರ್ಮೆಂಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ ಅಂತೇಳಿ ಒಂದು ಏನು ಮಾಡ್ತಾರೆ ಫಾರ್ಮ್ ಮಾಡ್ತಾರೆ. ಅದಕ್ಕೆ ಮೊದಲು ಯಾವುದಿತ್ತು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂತ ಇತ್ತು. ಸೊ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸನ್ನು ತೆಗೆದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ ಅಂತೇಳಿ ಒಂದು ಫಾರ್ಮ್ ಮಾಡ್ತಾರೆ. ಆವಾಗ ಏನು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಇತ್ತಲ್ಲ ಅದು ಏನು ಡ್ರಾಫ್ಟ್ ಮಾಡಿತ್ತು ಒಂದು ಬಿಲ್ಲನ್ನು, ಆ ಬಿಲ್ಲು ಈ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಅದು ವರ್ಗಾಯಿಸ್ತದೆ. ಸೊ ಯಾವಾಗ ಹೊಸ ಡಿಪಾರ್ಟ್ಮೆಂಟ್ ಬರುತ್ತೋ ಆವಾಗ ಆ ಬಿಲ್ಲನ್ನು ಪಾರ್ಲಿಮೆಂಟ್ದೊಳಗೆ ಇಂಟ್ರೊಡ್ಯೂಸ್ ಮಾಡ್ತದೆ. ದ ಬಿಲ್ ಅಂಡರ್ವೆಂಟ್ ಸಬ್ಸ್ಟ್ಯಾನ್ಷಿಯಲ್ ಅಲ್ಟ್ರೇಷನ್ ವಿತ್ ದಿ ಕಾಮರ್ಸ್ ಮಿನಿಸ್ಟ್ರಿ ಮೇಕಿಂಗ್ ಸಜೆಷನ್ಸ್ relating to e-commerce and matters pertaining to WTO. ವೆರಿ ಇಂಪಾರ್ಟೆಂಟ್. ಆ ಟೈಮ್ದಾಗ WTOದು ಎಲ್ಲ ಅಪ್ಲಿಕೇಶನ್ಸ್ ನಾವು ಫಾಲೋ ಅಪ್ ಮಾಡಬೇಕಾಗಿತ್ತು. ಅದಕ್ಕಾಗಿ ಕಾಮರ್ಸ್ ಮಿನಿಸ್ಟ್ರಿ ಏನೈತಿಲ್ಲ ಕೆಲವೊಂದು ಸಜೆಷನ್ಗಳನ್ನು ಆ ಒಂದು ಬಿಲ್ಲಿಗೆ ಕೊಡ್ತದೆ ಬೈ ಕನ್ಸಿಡರಿಂಗ್ ದ ಅಬ್ಲಿಗೇಷನ್ಸ್ ಆಫ್ ದಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ದೆನ್ ಆಫ್ಟರ್ ದ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಕಂಪನಿ ಅಫೇರ್ಸ್ ವೆಟೆಡ್ ದಿಸ್ ಜಾಯಿಂಟ್ ಡ್ರಾಫ್ಟ್. ಆಮೇಲೆ ಟೆಕ್ನಾಲಜಿ ಇನ್ಫಾರ್ಮೇಷನ್ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಕಂಪನಿ ಅಫೇರ್ಸ್ ಎರಡೂ ಸೇರಿ ಈ ಒಂದು ಬಿಲ್ಲನ್ನು ಪಾರ್ಲಿಮೆಂಟ್ದೊಳಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಆಫ್ಟರ್ ಮೇಕಿಂಗ್ ಸಬ್ಸ್ಟ್ಯಾನ್ಷಿಯಲ್ ಅಲ್ಟ್ರೇಷನ್ ಟು ದಿ ಒರಿಜಿನಲ್ ಬಿಲ್. ದೆನ್ ದ ಬಿಲ್ ವಾಸ್ ಥರೋಲಿ ಡಿಸ್ಕಸ್ಡ್ ಇನ್ both the houses of parliament and the bill was finally approved by the Union Cabinet on May 13th, 2000. ಸೊ ಅದು ಎರಡೂ ಹೌಸು, ನಾವು ಕೆಳಮನೆ ಮತ್ತು ಮೇಲ್ಮನೆ ಅಂತ ಹೇಳ್ತೀವಿ, ಎರಡೂ ಸದನಗಳಲ್ಲಿ ಅದು ಏನಾಗ್ತಪ್ಪ ಅಂದ್ರೆ ಡಿಸ್ಕಷನ್ ಆಗ್ತದೆ. ಡಿಸ್ಕಷನ್ ಆದ ನಂತರ ಫೈನಲಿ ಅದು ಅಪ್ರೂವ್ಡ್ ಆಗ್ತದೆ. ಅಪ್ರೂವ್ಡ್ ಯಾವಾಗ ಆಗ್ತದಪ್ಪ ಅಂದರೆ May 13th, 2000, 13 ಮೇ 2000 ಅದು ಕ್ಯಾಬಿನೆಟ್ದಿಂದ ಅದು ಅಪ್ರೂವಲ್ ಆಗ್ತದೆ. ಆ್ಯಂಡ್ ಇಟ್ ವಾಸ್ ಫೈನಲಿ ಪಾಸ್ಡ್ ಬೈ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ಆನ್ 17th May 2000. ಕೊನೆಗೆ ಅದಕ್ಕೆ ಮೋಕ್ಷ ಯಾವಾಗ ಸಿಗುತ್ತಪ್ಪ, ಒಂದು ಆ್ಯಕ್ಟಾಗಿ ಯಾವಾಗ ಬರ್ತದೆ ಅಂದರೆ, ಸೊ ಇನ್ನೂ ಆ್ಯಕ್ಟಾಗಿ ಬರೋದಿಲ್ಲ, ಬಟ್ ಎರಡೂ ಹೌಸ್ದಿಂದ ಅದು ಪಾಸ್ ಆಗ್ತದೆ ಆನ್ 17th May 2000 ಆ್ಯಂಡ್ ಫೈನಲಿ ರಿಸೀವ್ಡ್ ದ ಪ್ರೆಸಿಡೆಂಟ್ ಅಸೆಂಟ್ ಡ್ಯೂರಿಂಗ್ ದ 3rd week of June 2000. ಸೊ ಎರಡೂ ಮನೆಯಲ್ಲಿ ಅದು ಪಾಸ್ ಆದ ಪಾರ್ಲಿಮೆಂಟ್ ಏನದಲ್ಲ, ಪಾರ್ಲಿಮೆಂಟದ ಎರಡೂ ಹೌಸ್ಗಳಲ್ಲಿ ಅದು ಪಾಸ್ ಆದ ನಂತರ ನಮ್ಮ ಪ್ರೆಸಿಡೆಂಟ್ ಅವರು ಅದಕ್ಕೆ ಸಿಗ್ನೇಚರ್ ಹಾಕಬೇಕಾಗ್ತದೆ. ಅಲ್ಲಿವರೆಗೆ ಅದು ಕಾಯ್ದೆ ಆಗೋದಿಲ್ಲ. ಇಸ್ ಇಟ್ ರೈಟ್? ಅಲ್ಲಿವರೆಗೆ ಅದು ಬಿಲ್ಲ ಇದ್ದಿರ್ತದೆ. ವೆನ್ ಇಟ್ ಈಸ್ ಸೈನ್ಡ್ ಬೈ ದಿ ಪ್ರೆಸಿಡೆಂಟ್ ದೆನ್ ಇಟ್ ಬಿಕಮ್ ದ ಆ್ಯಕ್ಟ್. ಸೊ ಅದು June 2000, 3rd week of June 2000 ಒಂದು ಕಾಯ್ದೆಯಾಗಿ ಹೊರಗೆ ಬರ್ತದೆ. ಇಸ್ ಇಟ್ ರೈಟ್? ಸೊ ಇದು ಏನಂತಪ್ಪ ಅಂದ್ರೆ ನಾವು ದ ಬ್ರೀಫ್ ಹಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್. ಈಗ ನಾವು ನೋಡೋಣ್ರಿ ಸೈಬರ್ ಲಾ ಅಂದರೆ ಏನು. ಈಗಾಗಲೇ ಹೇಳಿದೆ ಸೈಬರ್ ಲಾ ಈಸ್ ದಿ ಪಾರ್ಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000. Cyber law is law which governs all the legal issues of cyberspace. In cyberspace ಅಂದ್ರೆ ಏನು? The term cyberspace is not confined only to the internet, but it is a very wide term which covers all the legal and regulatory aspects of the internet and www.
ವರ್ಲ್ಡ್ ವೈಡ್ ವೆಬ್ಸೈಟ್, ರೈಟ್ ನೋ. ಸೊ ಇದು ಪ್ರತಿಯೊಂದು ಇಂಟರ್ನೆಟ್ದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳಿಗೆ ಇದು ಅಪ್ಲೈ ಆಗ್ತದೆ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಕಂಪ್ಯೂಟರ್ಸ್, ಕಂಪ್ಯೂಟರ್ ನೆಟ್ವರ್ಕ್ಸ್ ಆ್ಯಂಡ್ ಕಂಪ್ಯೂಟರ್ ಡಾಟಾ ಸಾಫ್ಟ್ವೇರ್ ಎಟ್ಸೆಟ್ರಾ ಎಟ್ಸೆಟ್ರಾ. ಸೈಬರ್ ಲಾನು, ಸೈಬರ್ ಲಾ ಬರೀ ಒಂದು ಇಂಟರ್ನೆಟ್ಟಿಗೆ ಮಾತ್ರ ಅಲ್ಲ, ಇದು ಆನ್ಲೈನ್ ಮುಖಾಂತರ ಆಗ್ತಕ್ಕಂಥ ಎಲ್ಲ ಚಟುವಟಿಕೆಗಳಿಗೆ ಅಪ್ಲೈ ಆಗುವಂಥ ಒಂದು ಲಾ ಇದು. ಅಲ್ಲಿ ಅದರೊಳಗೆ ಕಂಪ್ಯೂಟರ್ಸು ಬರ್ತಾವೆ, ದೆನ್ ಕಂಪ್ಯೂಟರ್ಸ್ ನೆಟ್ವರ್ಕ್ಸು ಬರ್ತದೆ, ದೆನ್ ಕಂಪ್ಯೂಟರ್ಸ್ ಡಾಟಾ ಸಾಫ್ಟ್ವೇರ್ ಕೂಡ ಆ ಒಂದು ಸೈಬರ್ ಲಾದೊಳಗೆ ಇನ್ಕ್ಲೂಡ್ ಆಗ್ತವೆ. ದಸ್ ದ ಸೈಬರ್ ಲಾ ಇನ್ಕ್ಲೂಡ್ಸ್ ಲಾ ರಿಲೇಟಿಂಗ್ ಟು ದ ಫಾಲೋಯಿಂಗ್ ಆಸ್ಪೆಕ್ಟ್ಸ್. ಈ ಸೈಬರ್ ಲಾ ಅನ್ನೋದ್ರೊಳಗೆ ಏನೇನು ಇದ್ದಿರ್ತದೆ, ಏನೇನು ಇನ್ಕ್ಲೂಡಿಂಗ್ ಇದೆ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಈಸ್ ದ ಎಲೆಕ್ಟ್ರಾನಿಕ್ ಆ್ಯಂಡ್ ಡಿಜಿಟಲ್ ಸಿಗ್ನೇಚರ್ ಇನ್ಕ್ಲೂಡಿಂಗ್ ಆಗಿರ್ತದೆ, ಡಿಜಿಟಲ್ ಸಿಗ್ನೇಚರ್ಸ್. ದೆನ್ ಕಂಪ್ಯೂಟರ್ ಕ್ರೈಮ್ಸ್ ಸೈಬರ್ ಲಾದಾಗ ಬರ್ತದೆ. ದೆನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸೈಬರ್ ಲಾದಾಗ ಬರ್ತದೆ. ದೆನ್ ಡಾಟಾ ಪ್ರೊಟೆಕ್ಷನ್ ಆ್ಯಂಡ್ ಪ್ರೈವೇಸಿ ಸೈಬರ್ ಲಾದಾಗ ಬರ್ತದೆ. ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಲಾಸ್. ಟೆಲಿಕಮ್ಯುನಿಕೇಷನ್ ಲಾಸ್ ಅಂದ್ರೆ ಏನು ರೀ, ಈಗ ನೀವೇನು ಮೊಬೈಲ್ದಾಗ ಮಾತಾಡ್ತೀರಿ ಅಥವಾ ಕಮ್ಯುನಿಕೇಷನ್ ಮಾಡ್ತಿರಲ್ಲ, ಆ ಇಮೇಲ್ ಏನು ಮಾಡ್ತಿರಲ್ಲ, ಇವಕ್ಕೆಲ್ಲ ನಾವು ಹೇಳ್ತೀವಿ ಟೆಲಿಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಇವು ಕೂಡ ಸೈಬರ್ ಲಾದೊಳಗೆ ಬರ್ತಾವೆ. ಕ್ಲಿಯರ್? ಈಗ ನಾವು ಎಲ್ಲಿ ಹೋಗೋಣ್ರಿ, ವಾಟ್ ಯು ಮೀನ್ ಬೈ ಸೈಬರ್ ಕ್ರೈಮ್? ಸೈಬರ್ ಲಾ ಏನು ರೀ, ಇಂಟರ್ನೆಟ್ದ ಮೂಲಕ ಯಾವುದೇ ಒಂದು ವ್ಯವಹಾರ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಡೀತಿತ್ತು ಅದಕ್ಕೆಲ್ಲ ಸೈಬರ್ ಲಾ ಅಂತ ಹೇಳ್ತೀವಿ. ಅದ್ರೊಳಗೆ ಕಂಪ್ಯೂಟರ್ ಬರ್ತಾವೆ, ಕಂಪ್ಯೂಟರ್ದು ಹಾರ್ಡ್ ಡಿಸ್ಕ್ ಬರ್ತಾವೆ, ಕಂಪ್ಯೂಟರ್ ಸಾಫ್ಟ್ ಕಾಪೀಸ್ ಬರ್ತವೆ. ಇವೆಲ್ಲ ಕಂಪ್ಯೂಟರ್ದು ಏನು ಒಂದು ಕೆಲವೊಂದು ಕಾರ್ಯಕ್ರಮಗಳು ಅಲ್ಲವ ಸೈಬರ್ ಲಾದಾಗ ಬರ್ತವೆ. ಇನ್ನು ಸೈಬರ್ ಕ್ರೈಮ್ ಅಂದ್ರೇನು? The cyber crime is an unlawful act wherein the computer is either a tool or a target or both. ಕಂಪ್ಯೂಟರ್ ಮುಖಾಂತರನ ಮೋಸ ಮಾಡೋದು ಅನ್ಲಾಫುಲ್ ಆ್ಯಕ್ಟ್, ಬೇಕಾಯ್ದೆಶಿರ ಒಂದು ಕೆಲಸ ಮಾಡೋದು. ಅಲ್ಲಿ ಅನ್ಲಾಫುಲ್ ಆ್ಯಕ್ಟಿಗೆ ಕಂಪ್ಯೂಟರ್ ಇಸ್ ದ ಟೂಲ್, ಇದನ್ನೊಂದು ಸಾಧನ ಆಗಿ ಬಳಸ್ಕೊಂಡು ನಾವೇನು ಮಾಡೋದು, ಸೈಬರ್ ಕ್ರೈಮ್ ಮಾಡೋದು. ಸೊ ಎಲ್ಲೋ ಇದ್ದಿರ್ತಾನೆ ಅನ್ನೋ ವ್ಯಕ್ತಿ, ಎಲ್ಲೋ ಕೂತ್ಕೊಂಡು ನಿಮ್ಮ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಡಾಟಾ ಅಥವಾ ನಿಮ್ಮ ಕಂಪ್ಯೂಟರ್ನಂಥ ಇನ್ಫಾರ್ಮೇಷನ್ನ ಅವನು ತುಡುಗು ಮಾಡ್ಬೋದು, ಕಳ್ತನ ಮಾಡ್ಬೋದು, ಅಥವಾ ನಿಮ್ಮದು ಡಾಟಾನ ವಾಶೌಟ್ ಮಾಡ್ಬೋದು. ಈ ರೀತಿ ಅನ್ಲಾಫುಲ್ ಆ್ಯಕ್ಟ್ ಏನಂತಲ್ಲ ಇವನು ಮಾಡ್ತಾನಲ್ಲ, ಇವಕ್ಕೆ ನಾವೇಂತೀವಪ್ಪ ಅಂದರೆ ಸೈಬರ್ ಕ್ರೈಮ್ಸ್ ಅಂತ ಹೇಳ್ತೀವಿ. ಸೈಬರ್ ಕ್ರೈಮ್ಸ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ನೆಟ್ವರ್ಕ್ ಇನ್ ಅಟ್ಯಾಕಿಂಗ್ ಕಂಪ್ಯೂಟರ್ಸ್ ಆ್ಯಂಡ್ ನೆಟ್ವರ್ಕ್ ಆ್ಯಸ್ ವೆಲ್ ಆಸ್. ಸೊ ಕಂಪ್ಯೂಟರ್ ಮುಖಾಂತರನ ಅನ್ಲಾಫುಲ್ ಆ್ಯಕ್ಟ್ ಇನ್ನೊಂದು ಕಂಪ್ಯೂಟರ್ಗೆ, ಇನ್ನೊಂದು ನೆಟ್ವರ್ಕಿಗೆ ನಾವು ಮಾಡೋಕೆ ಅಂತಪ್ಪ ಅಂದರೆ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಡೆಫಿನೇಷನ್ ಆಫ್ ಸೈಬರ್ ಕ್ರೈಮ್. ಮೀನಿಂಗ್ ನೋಡಿದ್ವಿ, ಸೈಬರ್ ಲಾ ಅಂದರೆ ಏನು, ಸೈಬರ್ ಕ್ರೈಮ್ ಅಂದರೆ ಏನು. ದೆನ್ ಸೈಬರ್ ಕ್ರೈಮ್ದ ಡೆಫಿನೇಷನ್ಸ್ ನೋಡೋಣ. ಸೈಬರ್ ಕ್ರೈಮ್ಸ್ ಮೇ ಡಿಫೈನ್ಸ್ ಆಸ್ ಎನಿ ಕ್ರೈಮ್ ಕಮಿಟೆಡ್ ವಿತ್ ದಿ ಹೆಲ್ಪ್ ಆಫ್ ಕಂಪ್ಯೂಟರ್. ವೆರಿ ಇಂಪಾರ್ಟೆಂಟ್, ಭಾಳ ಈಸಿಯಾಗಿದೆ ನೋಡ್ರಿ. ಎನಿ ಕ್ರೈಮ್ ಕಮಿಟೆಡ್ ವಿತ್ ದಿ ಹೆಲ್ಪ್ ಆಫ್ ಕಂಪ್ಯೂಟರ್ or any telecommunication technology with a view to influencing the functions of computer or the computer systems. So it is a unlawful act which is done with the help of computer or with the help of any telecommunication technology with a view to influencing the functioning of the computer. Sorry. ಸೊ ಕಂಪ್ಯೂಟರ್ನ ಬಳಕೆ ಮಾಡಿಕೊಂಡು ಇನ್ನೊಂದು ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಅಥವಾ ಇನ್ನೊಂದು ನೆಟ್ವರ್ಕ್ದಲ್ಲಿರ್ತಕ್ಕಂಥ ಫಂಕ್ಷನಿಂಗನ್ನು ಕಂಟ್ರೋಲ್ ಮಾಡೋದು ನೀವೇನು ಮಾಡ್ತಿರಲ್ಲ, ಅದಕ್ಕೆ ನಾವು ಅಂತೀವಿ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ.
the cyber crime are punished by the provisions of Information Technology Act 2000. ನಾವು ಈಗಾಗಲೇ ಹೇಳಿದ್ವಿ, because the cyber law is the part of Information Technology Act. And the second definition is, a cyber crime is an unlawful act wherein the computer is either a tool or a target or both. Very interesting definition. No doubt there is an unlawful act with the help of computer and to the computer. ಇಲ್ಲಿ ಕಂಪ್ಯೂಟರ್ನ ಒಂದು ಸಾಧನಾಗಿ ಬಳಕೆ ಮಾಡಿಕೊಂಡು ಇನ್ನೊಂದು ಕಂಪ್ಯೂಟರ್ನ ನೀವೇನು ಮಾಡ್ತೀರಿ, ಅನ್ಲಾಫುಲ್ ಕ್ರೈಮನ್ನು ಮಾಡ್ತೀರಿ ಇಲ್ಲಿ. ಸೊ ಅದಕ್ಕೆ ನಾವು ಹೇಳ್ತೀವಿ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. Thus, cyber crimes are defined as acts that are punishable by the Information Technology Act. ಇದನ್ನು ಕೂಡ ನೀವೇನು ಹೇಳ್ಬೋದು, ಡೆಫಿನೇಷನ್ ಹೇಳ್ಬೋದು. ವಾಟ್ ಯು ಮೀನ್ ಬೈ ಸೈಬರ್ ಲಾ, ಸೈಬರ್ ಕ್ರೈಮ್ ಅಂತ ಕೇಳಿದಾಗ, the unlawful acts which are punishable by the Information Technology Act. Information Technology Act 2000 ದಿಂದ ಪನಿಷಬಲ್ ಆಗುವಂಥ ಯಾವ ಕ್ರೈಮ್ಸ್ ಇದ್ದು ಅಂದ್ರೆ ಆ ಕ್ರೈಮ್ಸಿಗೆ ನಾವೇಂತೀವಪ್ಪ ಅಂದರೆ ಸೈಬರ್ ಕ್ರೈಮ್ಸ್ ಅಂತ ಹೇಳ್ತೀವಿ. ಸಿಂಪಲ್ ಡೆಫಿನೇಷನ್. ಅಥವಾ ಇನ್ನೊಂದು ಡೆಫಿನೇಷನ್ ಏನು ಹೇಳ್ಬೋದು ರೀ, ಇಟ್ ಈಸ್ ಅನ್ ಅನ್ಲಾಫುಲ್ ಆ್ಯಕ್ಟ್ ವೇರ್ ಇನ್ ದ ಕಂಪ್ಯೂಟರ್ ಇಸ್ ಐದರ್ ಟೂಲ್ ಆರ್ ಎ ಟಾರ್ಗೆಟ್ ಆರ್ ಬೋತ್. ಕಂಪ್ಯೂಟರ್ ಮುಖಾಂತರ ಇನ್ನೊಂದು ಕಂಪ್ಯೂಟರ್ಗೆ ನಾವು ಏನೋ ಒಂದು ಡ್ಯಾಮೇಜ್ ಮಾಡುವಂಥ ಅಥವಾ ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಾವು ಥೆಫ್ಟ್ ಮಾಡುವಂಥ ಕೆಲಸ ಏನು ಮಾಡ್ತೀವಲ್ಲ, ಅದಕ್ಕೆ ನಾವು ಹೇಳ್ತೀವಿ ಸೈಬರ್ ಲಾ ಅಥವಾ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಆ್ಯಂಡ್ ಎವ್ರಿ ಸೈಬರ್ ಕ್ರೈಮ್ ಈಸ್ ಪನಿಷಬಲ್ ಅಂಡರ್ ದಿ ಪ್ರೊವಿಷನ್ಸ್ ಆಫ್ Information Technology Act 2000. So this is about the cyber law, cyber crime and the Information Technology Act. ಸೊ ನಿಮಗೆ ಇದು ಗೊತ್ತಿರಬೇಕು, ಬಿಕಾಸ್ ನಾವು ಮಾಡರ್ನ್ ಬಿಸ್ನೆಸ್ ಲಾದೊಳಗೆ 5ನೇ ಯೂನಿಟ್ ನಮಗೆ ಸೈಬರ್ ಲಾ ಅಂತದ. ಸೈಬರ್ ಲಾದೊಳಗೆ ನಿಮ್ಗೆ ಡೈರೆಕ್ಟ್ಲಿ ಏನು ಕೇಳ್ಯಾರಪ್ಪ, ಮೀನಿಂಗ್ ಆಫ್ ಸೈಬರ್ ಲಾ ಆ್ಯಂಡ್ ಡೆಫಿನೇಷನ್ ಆಫ್ ಸೈಬರ್ ಲಾ ಆ್ಯಂಡ್ ಡೈರೆಕ್ಟ್ಲಿ ಏನದ ಅಲ್ಲಿ ಮೇನ್ ಉದ್ದೇಶ, ಆ ಯೂನಿಟ್ ಮೇನ್ ಉದ್ದೇಶ ಏನಂದರೆ ಸೈಬರ್ ಕ್ರೈಮ್ಸ್, ಕ್ಲಾಸಿಫಿಕೇಶನ್ ಆಫ್ ಸೈಬರ್ ಕ್ರೈಮ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಬರ್ ಕ್ರೈಮ್ಸ್ ಆ್ಯಂಡ್ ಪನಿಷ್ಮೆಂಟ್ಸ್. ಬಟ್ ಅವ್ರು ನೋಡೋಕ್ಕಿಂತ ಪೂರ್ವ ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟನ್ನು ನೋಡಬೇಕಾಗ್ತದೆ. ಸೊ ಎದಕ್ಕೆ ಅದನ್ನು ನೋಡ್ಬೇಕಪ್ಪ ಅಂದ್ರೆ, ಬಿಕಾಸ್ ಸೈಬರ್ ಲಾ ಇಸ್ ದಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್. ಸೊ ಇಲ್ಲಿ ನಿಮಗೆ ಕ್ವಶನ್ಸು ಕೇಳ್ಬೋದು, ಯಾವುದು ನೀವು ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಬಗ್ಗೆ ನಿಮ್ಗೆ ಕಾಂಪಿಟೇಷನ್ ಕೇಳ್ಬೋದು, ಕ್ವಶನ್ಸ್ ಕೇಳ್ಬೋದು. ಅಲ್ಲಿ ಯಾವಾಗ ಅದು ಜಾರಿಗೆ ಬಂತು ಅಂತ ಕೇಳಿದಾಗ ಇಟ್ ಈಸ್ ಕಮ್ ಇನ್ ಟು ಫೋರ್ಸ್ ಇನ್ ದಿ ಇಯರ್ ಆಫ್ 2000 ಅಂತ ಹೇಳ್ಬೋದು. ಬಟ್ ಎಕ್ಸಾಕ್ಟ್ ನೀವು ಡೇಟ್ ಹೇಳ್ಬೇಕಂತಂದ್ರೆ ಅಲ್ಲಿ ನಾವು ಹಿಸ್ಟ್ರಿ ನೋಡ್ಬೇಕಾಗ್ತದೆ. ಹಿಸ್ಟ್ರಿ ಏನಾಯ್ತಪ್ಪ ಅಂದ್ರೆ, ಫಸ್ಟ್ಗೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಇತ್ತು ಸೆಂಟ್ರಲ್ದೊಳಗೆ, ಅದು ಒಂದು ಬಿಲ್ಲನ್ನು ತಯಾರು ಮಾಡ್ತಾರೆ 1998 ಜುಲೈ 1998. ಬಟ್ ಏನಾಯ್ತು ಅಂದರೆ ಒಂದು 1999 ಒಂದು ಏನಾಯ್ತಪ್ಪ ಅಂದರೆ ಒಂದು ಹೊಸ ಒಂದು ಮಿನಿಸ್ಟ್ರಿ ನಾವು ಕ್ರಿಯೇಟ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ದೊಳಗೆ. ಅದಕ್ಕೆ ಏನಂತಪ್ಪ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ ಅಂತ ಹೇಳ್ತೀವಿ. ಯಾವಾಗ ಅದು ಫಾರ್ಮ್ ಆಗುತ್ತೆ ಆ ಬಿಲ್ಲು ಈ ಮಿನಿಸ್ಟ್ರಿಗೆ ವರ್ಗಾವಣೆ ಆಗ್ತದೆ. ಆನ್ 16th ಡಿಸೆಂಬರ್ 1999 ಅದನ್ನು ಪಾರ್ಲಿಮೆಂಟ್ದೊಳಗೆ ಇಂಟ್ರೊಡ್ಯೂಸ್ ಮಾಡಿ ಅದ್ರ ಮ್ಯಾಗೆ ಡಿಸ್ಕಷನ್ ಆಗ್ತದೆ. ಎರಡು ಹೌಸಸ್ದೊಳಗೆ ಡಿಸ್ಕಷನ್ ಆದ ನಂತರ ಅದು 2 ಹೌಸಿಂದ ಪಾಸ್ ಆಗಿ ಬರ್ತದೆ. ಆಮೇಲೆ ಇದ್ರೊಳಗೆ ಯಾವ ಸೇರ್ಕೋತ ಮತ್ತು ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಕಂಪ್ನಿ ಅಫೇರ್ಸ್ ಸೇರ್ಕೋತದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ ಪ್ಲಸ್ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಕಂಪ್ನಿ ಅಫೇರ್ಸ್ ಎರಡೂ ಸೇರ್ಕೊಂಡು ಇದೊಂದು ಬಿಲ್ಲನ್ನು ಪಾಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತವೆ. ದೆನ್ ಅದು 2 ಹೌಸಸ್ದೊಳಗೆ 2 ಮನೆಗಳೊಳಗೆ ಅದು ಡಿಸ್ಕಷನ್ ಆಗ್ತದೆ. ಸಂಸತ್ತಿನ 2 ಮನೆಗಳೊಳಗೆ ಡಿಸ್ಕಷನ್ ಆಗಿ ಕೊನೆಗೆ ಅದು ಕ್ಯಾಬಿನೆಟ್ದಿಂದ ಅಪ್ರೂವ್ ಆಗ್ತದೆ ಆನ್ May 30th, 2000. ಅದಾದ ನಂತರ ಇಟ್ ವಾಸ್ ಫೈನಲಿ ಪಾಸ್ಡ್ ಬೈ ಬೋತ್ ದಿ ಹೌಸಸ್ ಆಫ್ ಪಾರ್ಲಿಮೆಂಟ್ ಆನ್ 17th May 2000. And finally it is received the president's assent during the 3rd week of June 2000. So that's why it is called as
Information Technology Act 2000. Is it right? So that is ಇಲ್ಲಿ ನಾವು ಸೈಬರ್ ಲಾ ಅದು ನೋಡ್ಬೇಕಾದ್ರೆ ಸೈಬರ್ ಲಾಗೆ ಸಂಬಂಧಪಟ್ಟಂಥ ಕಾಯ್ದೆ ಭೀ ನಾವು ನೋಡ್ಬೇಕಾಗ್ತದೆ. ಅದಕ್ಕಾಗಿ ನಾವು ಇಲ್ಲಿ ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಬಗ್ಗೆ ಒಂದು ಚೂರು ನಾವು ಹಿಸ್ಟ್ರಿಯನ್ನು ಇಲ್ಲಿ ತೊಗೊಂಡಿವಿ. ಆ್ಯಕ್ಚುಲಿ ನಿಮ್ಗೆ ಸಿಲೆಬಸ್ ಇಲ್ಲ ಅದು, ಬಟ್ ನಿಮಗೆ ಅದು ನಾಲೆಜ್ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಹಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ತೊಗೊಂಡಿವಿ. ಬಟ್ ಮೇನ್ ಫೋಕಸ್ ಈಸ್ ಆನ್ ದ 5th ಯೂನಿಟ್ ಏನೈತಿಲ್ಲ, ಆ 5th ಯೂನಿಟ್ ಫೋಕಸ್ ಎದ್ರ ಮ್ಯಾಗಿದಪ್ಪ ಅಂದ್ರೆ ದ ಸೈಬರ್ ಲಾ ಮ್ಯಾಗದ. ಸೈಬರ್ ಲಾ ಆ್ಯಂಡ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಬರ್ ಕ್ರೈಮ್ಸ್ ಆ್ಯಂಡ್ ಪನಿಷ್ಮೆಂಟ್ ಫಾರ್ ದಿ ಸೈಬರ್ ಕ್ರೈಮ್ಸ್. ಇಲ್ಲಿ ಅಗೇನ್ ಪನಿಷ್ಮೆಂಟ್ ಯಾವ್ದು ಕೊಡುತ್ತಪ್ಪ ಅಂದರೆ ಯಾವ ಪ್ರಾವಿಷನ್ ಕೇಳಕ್ಕೆ ಕೊಡ್ತೀವಿ ಅಂತಂದರೆ ಅಗೇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ IT ಆ್ಯಕ್ಟ್ ಅಂತ ಹೇಳ್ತೀವಿ ನಾವು. IT ಆ್ಯಕ್ಟ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಲ್ಲ, IT ಆ್ಯಕ್ಟ್ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಅಂತ ಹೇಳ್ತೀವಿ. ಇದರ ಪ್ರಕಾರ ನಾವು ಏನು ಮಾಡ್ತೀವಪ್ಪ ಅಂದರೆ ಸೈಬರ್ ಕ್ರೈಮ್ಗಳಿಗೆ ಅಲ್ಲಿ ಒಂದು ಪನಿಷ್ಮೆಂಟನ್ನು ನಾವು ಏನು ಮಾಡ್ತೀವಿ ಡಿಫೈನ್ ಮಾಡ್ತೀವಿ. ಇಸ್ ಇಟ್ ರೈಟ್? ಸೊ ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಇನ್ನೊಂದು ಏನು ನೋಡೋಣ, ಸೈಬರ್ ಲಾದ ಅಬ್ಜೆಕ್ಟಿವ್ಸ್, ಉದ್ದೇಶಗಳನ್ನು, ಯಾಕೆ ಸೈಬರ್ ಲಾ ನಾವು ನೋಡಬೇಕು ಓದಬೇಕು ಅನ್ನೋದನ್ನು ನೋಡ್ತೀವಿ. ಸೊ ದಿಸ್ ಈಸ್ ದ ಫಸ್ಟ್ ಸೆಷನ್ ಆಫ್ 5th ಯೂನಿಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಇದಾವೆ. ಒಂದು ಮೀನಿಂಗ್ ಆಫ್ ಸೈಬರ್ ಕ್ರೈಮ್ ಅಂತ ಕೇಳ್ಬೋದು, 1 ಮಾರ್ಕ್ಸ್, 2 ಮಾರ್ಕ್ಸ್ಗೆ ಅಗೇನ್ ಇನ್ನೊಂದೇನು ಕೇಳ್ಬೋದು, ದ ಡೆಫಿನೇಷನ್ಸ್ ಆಫ್ ಸೈಬರ್ ಕ್ರೈಮ್ ಕೇಳ್ಬೋದು. ಇಲ್ಲಿ 3 ಡೆಫಿನೇಷನ್ಸ್ ನಾನು ಕೊಟ್ಟೀನಿ. 3 ಡೆಫಿನೇಷನ್ಸ್ ಒಳಗೆ ನೀವು ಯಾವುದೋ ಒಂದು ಡೆಫಿನೇಷನ್ ಬರಿಬೋದು. ವಿಲ್ ಗೆಟ್ 2 ಮಾರ್ಕ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.